ಫ್ರೆಂಡ್ಸ್ ಈಗ ಬಂದಿದ್ದೀವಿ ನಾವು ಬರ್ನೌಟ್ ಹತ್ರ ಮೊಬೈಲ್ ಸೊ ಹೋಗಿ ಈಗ ಸ್ಪೀಕರ್ ಸ್ಟಾರ್ಟ್ ಮಾಡೋಣ. ಫ್ರೇಮ್ ಕೇಳಂಗೆ ನೆಕ್ಸ್ಟ್ ಅಯ್ಯೋ ರವಿ ಮದುವೆ ಮಾಡ್ಬಿಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಅರುಣ್ ಶುಚಿ ಪಯಣ. ಇವತ್ತೇನಂದರೆ ನಾನು ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತೆಲ್ಲ ಮೀಟ್ ಮಾಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಬರ್ನೌಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ. ನಮ್ಮ ರವಿ ಅವ್ರು ಬಂದಿದ್ದಾರೆ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ, ನಮ್ಮ ನಾಗೇಂದ್ರ ಅವ್ರು ಬಂದಿದ್ದಾರೆ, ಸಾಗರ್ ಅವ್ರು ಬಂದಿದ್ದಾರೆ. ಸೊ ಹೋಗಿ ನಾವೀಗ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಏನೇನಿದೆ ಅಂತ ನಾವು ನೋಡೋಣ. A few moments later. ಫ್ರೆಂಡ್ಸ್ ಈಗ ಬಂದಿದ್ದೀವಿ ನಾವು ಬರ್ನೌಟ್ ಹತ್ರ. ಸೊ ಹಂಗಾರೆ ಏನು ಮಾಡ್ತೀವಿ? ಹಂಗಾರೆ ಈಗ ಒಳಗಡೆ ಹೋಗಿ ನಾವು ಏನೇನು ಮಾಡೋಣ? ಒಳಗಡೆ ಹೋಗ್ಬಿಟ್ಟು ಫಸ್ಟ್ ಸ್ನೂಕರ್ ಆಡೋಣ. ಓಕೆ, ಸ್ನೂಕರ್ ಆಡ್ಬಿಟ್ಟು ಆಮೇಲೆ ತಿನ್ನೋಣ, ಆಮೇಲೆ ನೋಡೋಣ ಏನೇನಾಗುತ್ತೆ. ಸಾಗರ್ ಫುಲ್ ಪ್ರಾಕ್ಟೀಸ್ ಮಾಡ್ಬಿಟ್ಟಾನೆ, ತುಂಬಾ ರೀಲ್ಸ್ಗಳು ನೋಡ್ಕೊಂಡಿದ್ದ ಫುಲ್ಲು. ಫುಲ್ ರವಿ ಅಂತೂ ಫುಲ್ಲು ಬರೀ ಮೊಬೈಲ್ ಆರ್ಮಿಗೆ ಪ್ರಿಪೇರ್ ಆಗ್ತಾನೆ ರವಿ. ಸೊ ನೋಡಿ ಫ್ರೆಂಡ್ಸ್, ಇದೆ ಬರ್ನೌಟ್. ಬರ್ನೌಟ್ ಅಂದ್ರೆ ಉರಿಯೋದು, ಬಂದ್ ಮಾಡ್ಕೊಳ್ಳೋದು, ಕಾಯಿಸ್ಕೊಳ್ಳಿ ಅಂತ. ನೋಡಿ ಫ್ರೆಂಡ್ಸ್, ಇದೆ ಬರ್ನೌಟ್ ಕೆಫೆ. ಇಲ್ಲಿ ಬಂದು ಗೋ ಕಾರ್ಟಿಂಗ್ ಇದೆ. ಸೊ ಗೋ ಕಾರ್ಟಿಂಗ್ ಹೋಗೋರು ಗೋ ಕಾರ್ಟಿಂಗ್ ಹೋಗ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಚಿಲ್ ಔಟ್ ಮಾಡೋಕ್ಕೆ, ಫ್ರೆಂಡ್ಸ್ ಚಿಲ್ ಔಟ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಇದೆ. ಸೊ ಹೋಗಿ ನಾವು ಸ್ನೂಕರ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾವು ಬಂದಿದ್ದು ಆ್ಯಕ್ಚುಲಿ ಸ್ನೂಕರ್ ಆಡೋಕ್ಕೋಸ್ಕರನೇ. ಸೊ ಹೋಗಿ ಈಗ ಸ್ನೂಕರ್ ಸ್ಟಾರ್ಟ್ ಮಾಡೋಣ. ಈ ಜಾಗದಲ್ಲಿ ನೀವು ನೈಟ್ ಏನಾದರೂ ಬಂದರೆ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ. ಸೊ ಬೆಳಗ್ಗೆ ಹೋದ ತಕ್ಷಣ ಜನ ಇದೆ. ಇದು ಒಂದು ಅರ್ಲಿ ಮಾರ್ನಿಂಗ್ 5 o'clock ತನಕ ಓಪನ್ ಇರುತ್ತೆ. ಅವಾಗಿಂದ ನೋಡಿ ಮೈಕ್ರೋಫೋನ್ ಹೊಡ್ಕೊಂಡು ಮಾತಾಡ್ತಿದ್ದಾರೆ. ಇವಾಗ ಆನ್ ಮಾಡ್ಕೊಂಡಿದೀವಿ. ಅದು ಹೆಂಗ್ ಬರ್ತಿದೆ ವಾಯ್ಸ್ ಗೊತ್ತಿಲ್ಲ, ಹೊಸದು ಮೈಕ್ ಬೇರೆ. ಸೊ ವಾಯ್ಸ್ ಚೆಕ್ ಮಾಡ್ತಾನೆ ಇದೀವಿ ಅವಾಗ್ಲಿಂದ. ಹೆಂಗಿದೆ ನೋಡು ಅರುಣ, ಫ್ರೇಮ್ ಕೇಳಂಗೆ ಕೈ ನೋಡು, ಕೈ ಒಂದು ಸಕ್ಕದಾಗಿ. ಏನ್ ಹೊಡಿತಾನೆ ಗುರು. ಅಲ್ಲ ಸೈಡ್ ಬಾ. ನೋಡಿ, ಇದು ನೋಡೋಕ್ಕೆ ತಗೊಂಡಿದ್ದೀನಿ ನನ್ನ ಕೈಯಲ್ಲಿ. ಅಲ್ಲ, ಇದು ನೋಡೋಕೆ ನಾನು ಈಗ ವಿಡಿಯೋ ಮಾಡೋಕೆ ಹೇಳಿದೆ. ಇಟ್ಕೊಂಡು ಹೊಡೆದ್ಬಿಡ್ತಾನೆ, ನೋಡೋಣ ಅದೇನು ಮಾಡ್ತಾನೆ ಅಂತ. ಆಗ್ಲಿಂದ ಹೊಡಿತಾನೆ. ನಂಗೆ ಒಂದು ಹೊಡೆದಿಲ್ಲ, ಆಗ್ಲಿಂದ ಹೊಡಿತಾನೆ ಅವನೇ. ನಾನು ಹೊಡೆದ್ಬಿಡ್ತೀಯ ಪಕ್ಕ. ಈಗ ಕೈ ತಗೊಂಡವನ. ಈಗ ಪೂರ 3 ಹೋಗ್ಬೇಕೀಗ ಕಂಟಿನ್ಯೂಸ್ ಆಗಿ. ಇಲ್ಲೇ ಈಸಿ ಆಗಿತ್ತಲ್ಲ, ಅದು ಒಂದು ನೋಡಿ ಅಲ್ಲ, ಅಲ್ಲಿ ಇಟ್ಕೊಂಡಿರೋದು ನೋಡ ಸ್ಟೈಲು. ಅವನೇ ಕಳ್ಸ್ಕೊಟ್ಟಿದ್ದು. ಇದು ಬಿದ್ದರೆ ನಂಗರ ಮ್ಯಾಚ್ ನಾವೇ ವಿನ್ನು. ಇರು ರೆಕಾರ್ಡ್ ಮಾಡಿದ್ದೀನಿ, ನೋಡೋಣ. ಸೊ ಯಾವುದಕ್ಕೆ ಫಸ್ಟ್ ಟಚ್ ಆಯ್ತು ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಒಳ್ಳೆ ಹೊಡಿತಾನೆ ಅವನು, ಇಲ್ಲಿವರೆಗೂ ಹೊಡಿತಾನೆ. ಅಲ್ಲಿವರೆಗೂ ಹೊಡಿತಾನೆ, ಕರೆಕ್ಟಾಗಿ ಹೋಗುತ್ತೆ ಅಲ್ಲಿ ತನಕ. ನೋಡು ಗನ್ಮ್ಯಾನು ಇಲ್ಲಿ ಎತ್ಕೊಂಡ. ಓ ಸೂಪರ್. ನಾನು ಆಡ್ತಾರೆ ಆವಾಗಲಿಂದ ನೀನು ಆಡ್ತಿದ್ಯಾ? ಆಗ್ಲಿಂದ ನನಗೆ ಕೊಡ್ತಾನೆ ಇಲ್ಲ ಆಡಕ್ಕೆ. ಇಲ್ಲಿ ನೋಡು, ಈಗ ನೋಡಿ ಹೊಡೆಯೋದು ಹೆಂಗೆ ಹೇಳ್ಕೊಡ್ತಾರೆ. ಅರುಣ ಹೊಡಿ ಅರುಣ. ಓಯ್ ಏನರುಣ ಇದು ಈ ಲೆವೆಲ್ಲು. ಡೀಲ್ ಮಾಡ್ಬೇಕು ಪುಟ ಅದೆಲ್ಲ. ಏ ಸ್ಮೂತ್. ಇಲ್ಲಿ ಏನಣ್ಣ ಇದು ಬಿಲ್ಡಪ್ ಕೊಟ್ಟೆ ನೀನು. ಕಂಡ್ಬಿದ್ದೈತೆ ಅವ್ನು ಗನ್ಮ್ಯಾನ್. ಅವನು ಒಂಥರ ಏನ್ ಸಾಗಾರದು. ನಾನು ಇಲ್ಲಿ ಟಾರ್ಗೆಟ್ ಮಾಡ್ತಾನೆ ಅಂತ ಇಲ್ಲಿವರೆಗೂ ಎತ್ಕೊಂಡ್ ಬರ್ತಾ ಇದೀನಿ. ಇಲ್ಲಿ ಹೊಡಿತಾವನೆ. ಈಗ ನಮ್ಮ ಬಾಸ್ ಹೊಡಿತಾರೆ.
ನೆಕ್ಸ್ಟ್ ಅಯ್ಯೋ ಹಾ ಗೆದ್ಬಿಟ್ರು. ಇಲ್ಲಿವರೆಗೂ ಹೊಡಿತಾನೆ ಇಲ್ಲೂ ಹೊಳೆಯಲ್ಲ ಅವನು. ಅಲ್ಲಿವರೆಗೂ ಮಾತ್ರ ಕಲ್ತಿರೋದು. ಏನಿದು ಇವನ್ ಗೆಲ್ಸ್ಬಿಟ್ಟ, ನೋಡ್ರಂಗಿಲ್ಲ ಹಿಂಗೆ ರವಿ ನಾಯ್ಕ ಗೆಲ್ಸ್ಬಿಟ್ಟ. ನಾನು ಆಡಿಲ್ಲ ಜಾಸ್ತಿ. ಇನ್ನ ನೀನ್ ಬಂದಿದ್ರೆ ಇನ್ನೆಷ್ಟು ಬೇಗ ಸೋತಾಗ್ತಾ ಇದೀವಿ ನಾವು. ಪಾಪ ನೋಡು ಒಂದ್ಸರಿ ಏನೋ ಕೊಟ್ಟಿದೀವಿ ಅಂತ ಬಿಲ್ಡಪ್ ತಗೋತಾವ್ರೆ. ಏನ್ ಆಡೋಣ ರಿಯಲ್ ಆಗಿ? ಮಾಡಿದ್ದು ತಗೋ. ಭಯ ಆಗ್ತಿದೆ ನಿಮಗೆ ನೋಡಿ. ಇಲ್ಲಿ ಆಕ್ಚುಲಿ ತುಂಬಾ ಜನ ಗೋ ಕಾರ್ಟಿಂಗ್ ಆಡಕ್ ಬರ್ತಾರೆ. ಲ್ಯಾಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ. 799 ಕೊಟ್ಟರೆ ನೀವು 16 ಲ್ಯಾಪ್ಸ್ ಆಡ್ಬೋದು. ಅಂದ್ರೆ 2 ಮ್ಯಾಚ್ ನಮ್ದೆ. 2 ಮ್ಯಾಚ್ ಸುಮ್ಮನೆ ಬಿಟ್ಕೊಟ್ಟಿದ್ದು. ಅಯ್ಯೋ ಎಂತ ಕೆಲಸ ಮಾಡ್ದೆ ಗೊತ್ತಾ? ಪೋಲ್ ನಂಗೆ ಟಚ್ ಆಗಿಲ್ಲ ತಾನೆ? ಹಾಂ ನಾರ ಪಕ್ಕ ಆಗ್ತೀಯಾ? ಹಾಕಿದ್ರೆ ಮ್ಯಾಚ್ ನಿಮ್ದೆ. ಓ ನಂಗೆ ಇದನ್ನ ಇಲ್ಲಿ ಇಡ್ತೀನಿ. ಸೊ ಇವು ಎರಡರಲ್ಲಿ ಯಾವುದಕ್ಕಾದ್ರೂ ನೋಡಿ, ಅಲ್ಲೇ ಸ್ಟ್ರೈಟ್ ಆದ್ರೂ ಆ ಲೈನಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋ. ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ. ನನಗೆ 50-50. ಓ ಏನ್ ನಗರ ಸ್ಟಾರ್ಟ್ ಅದು, ಏನ್ ನಗರ ಏಮ್ ಎಲ್ಲ ಗೆದ್ಬಿಡ್ತೀಯ ಆಯ್ತು ಹೊಡೆದ್ರೆ. ಉಯ್ ಏನ್ ನಗರ ಕರೆಕ್ಟಾಗಿ ಇಟ್ಕೊಂಡಿದ್ಯಾ? ಏನ್ ಮಾಡ್ತೀಯ ಸಗ? ಏನ್ ನಂಗಾರ ಹಿಂಗ್ ಪ್ರೊಡಿಕ್ಟ್ ಮಾಡ್ತಿದ್ಯಾ? ಅವ್ನು ಟಚ್ ಕೂಡ ಮಾಡಿಲ್ಲ ನೋಡಿ. ಇವಾಗ ರವಿ ಹೊಡಿತಾನೆ, ಇಬ್ರು ಟಚ್ ಮಾಡ್ತಲ್ಲ. ಇದು ಹೊಡೆದಂಗೆ. ಈಗ ಸಾಗರ್ ಹೊಡಿತಾ ನೋಡೋಣ. ಸಾಗರ್ ಹೊಡಿತಾ ಸಾಗರ್. ಉಯ್ ಓ ಜಸ್ಟು ವಿಸಲ್ ಬಿಟ್ಟ ಸಾಗರು. ರವಿ ನೋಡೋಣ, ರವಿ ಹೊಡಿತಾನ ಅಂತ. ಇವ್ರು ಹೊಡೆದ್ಬಿಡ್ತೀಯಾ? ಪೋಚ್ ಕಾಲ್ ಮಾಡಿಲ್ಲ. ಇರೋ ಹೊಡಿಬೇಕ್ಲೇ. ಓ ಏನಿದ್ರು ಹೊಡೆದ್ಬಿಟ್ಟೆ. ಎಷ್ಟು 1.5 ಅವರ್ ಆಡಿದ್ವಾ? 1.5 ಅವರ್ ಆಡಿ ಸ್ನೂಕರ್ ಆಡ್ಬಿಟ್ಟು ಇವಾಗ ನಾವು ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಅರುಣ್ ಮಾನ್ಸ್ಟರ್ ಕುಡಿತಾ ಇದ್ದಾನೆ, ನಾನು ಜಸ್ಟ್ ಗೋಲಿ ಸೋಡಾ ಕುಡಿತಾ ಇದ್ದೀನಿ. ರವಿನಾಯ್ಕ ವಾಟರ್ ಕುಡಿತಾ ಇದ್ದಾನೆ. ಸ್ವಲ್ಪ ನೆನ್ನೆ ಜಾಸ್ತಿ ಆಗ್ಬಿಟ್ಟಿದೆ ಊಟ. ಇವನು ಅಷ್ಟೇ, ನೆನ್ನೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಊಟ. ನಾವು ಊಟ ಮಾಡಿಲ್ಲ, ಡಯಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಕುಡಿತಾ ಇದೀವಿ. ಸೊ ಪಿಜ್ಜಾ ಬಂದಿದೆ. ಹೆಂಗಿದೆ ಪಿಜ್ಜಾ? ನೋಡೋಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ. ಟೇಸ್ಟು ತಿಂದು ನೋಡಿ ಹೇಳ್ತೀನಿ. ಚೀಸ್ ನೋಡಿ ಇವಾಗ ಎಷ್ಟು ಉದ್ದ ಬರುತ್ತೆ. ಗ್ರಾಫಿಕ್ಸ್ ಎಲ್ಲ ಆಡ್ ಮಾಡ್ಕೊಳ್ಳೋಣ ಅದನ್ನ ಚೀಸ್. ಹೆಂಗಿದೆ ಟೇಸ್ಟು? ಇದು ತಿನ್ ಕ್ರಸ್ಟು. ಹಾಂ, ಸೊ ಇದು ಹಿಂಗೆ ಬರೋದು, ಚೆನ್ನಾಗಿದೆ. ಅಷ್ಟು. ಸೊ ಆ್ಯಂಬಿಯನ್ಸ್ ನೋಡಿ ಹೆಂಗಿದೆ, ಜನ ಇನ್ನೂ ಬರ್ತಾನೆ ಇದ್ದಾರೆ ನೋಡಿ ಗೋ ಕಾರ್ಟಿಂಗು. ಸೊ ನೀವು ಅಲ್ಲಿ ಗೋ ಕಾರ್ಟಿಂಗ್ ಆಡ್ಕೊಂಬಂದರೆ ಇಲ್ಲಿ ನಿಮಗೆ 1st, 2nd, 3rd ಅಂತ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ನಮ್ಮ ಬಾಯ್ಸಲ್ಲಿ ಕುತ್ಕೊಂಡು ಫುಲ್ ಡೀಪ್ ಡಿಸ್ಕಷನಲ್ಲಿದ್ದಾರೆ. ಏನಾಗ ಫುಲ್ ಡೀಪ್ ಡಿಸ್ಕಷನಲ್ಲಿದ್ದೀರಾ? ಇಲ್ಲೂ ಯೋಚನೆ ಮಾಡ್ತಾ ಇದ್ದೀನಿ, ರವಿ ಮದುವೆ ಮಾಡ್ಬಿಡೋಣ ಹ್ಞೂ ಗುರು ನೋಡು ಕಂಟೆಂಟ್. ಹಾಂ ಹೇರ್ ಸ್ಟೈಲ್ ನೋಡಿ. ವಿಜಯ್ ದೇವರ್ಕೊಂಡ ಥರ ಕಾಣಿಸಲ್ಲ ನಂಗಾರ? ವಿಜಯ್ ದೇವರ್ಕೊಂಡ ಥರ ಕಾಣಿಸಲ್ಲ? ಹೌದು ನೋಡಂಗಾರ. ವಾ ನನಗೆ ಈ ಆಂಗಲಿಂದ ಶಾಹಿದ್ ಕಪೂರ್ ಆ ಕಡೆ ಇದೆಲ್ಲ ನಿಮ್ಗೆ ತೋರಿಸಿರ್ಲಿಲ್ಲ ಈ ಸ್ಪಾಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಪೇಂಟಿಂಗ್ಸ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಈಗ ನಾವು ಹೊರಡ್ತಾ ಇದೀವಿ ಈ ಒಂದು ಕೆಫೆಯಿಂದ. ಈಗ ಹೋಗ್ಬಿಟ್ಟು ಇನ್ನೊಂದು ಸ್ನೂಕರ್ ಆಡೋ ಪ್ಲೇಸ್ ಇದೆ, ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲೇನ್ ಜಾಸ್ತಿ ವಿಡಿಯೋ ಮಾಡಲ್ಲ, ಜಸ್ಟ್ ಎಂಟ್ರಿ. ಸ್ವಲ್ಪ ಚಿಲ್ ಮಾಡ್ಬಿಟ್ಟು ಏನೋ ಮಾಡ್ಕೊಡ್ತೀನಿ ಅಂತಂದ್ರೆ ನೀನು ಇವತ್ತು ಚಿಕನ್ ಫ್ರೈ ಏನಾದ್ರು ಮಾಡೋಣ. ಚಿಕನ್ ಫ್ರೈ ಮಾಡ್ಕೊಡ್ತೀವಿ. ತುಂಬಾ ದಿನ ಆಯ್ತು ಎಲ್ಲ ಸ್ಟೇ ಆಗಿ. ತಿನ್ಬೋದಾ? ನಾವು ಗೊತ್ತಲ್ಲ, ಅದು ಬೇರೆ ನಿನ್ಗೆ ರುಚಿ ಪಯಣ ಬೇರೆ ಪೇಜ್ ನೋಡಿ.
ನೀನ್ ಯಾವ ರೀತಿ ಮಾಡ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ ಇದೆ, ನೋಡೋಣ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಹಂಗಾರ. ಪಯಣ ಅಂದ್ರೆ ಬರೀ ಟೇಸ್ಟ್ ಮಾಡೋದು, ಮಾಡೋದಿಲ್ಲ. ಆಕ್ಚುಲಿ ಈ ಒಂದು ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಜನ ಇರ್ತಾರೆ. ಇವತ್ತು ಮಾತ್ರ ಆಕ್ಚುಲಿ ಸ್ವಲ್ಪ ಕಮ್ಮಿ ಜನ ಇರೋದು. ಆಮೇಲೆ ನಾವು ಟೈಮಿಂಗ್ ಬೇರೆ ಟೈಮ್. ನೈಟ್ ಅಲ್ಲಿ ಬಂದ್ರೆ ಅಂತೂ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಜಾಗ ಕೂಡ ಇರಲ್ಲ, ಅಷ್ಟು ಕಾರ್ಗಳಿರುತ್ತೆ. ಸೊ ಈಗ ಓಡ್ತಾ ಇದೀವಿ. ರೂಮಲ್ಲಿ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲರ ಫೇಸ್ ಎಕ್ಸಾಸ್ಟ್ ಆಗಿಬಿಟ್ಟು ಹೋಟ್ಲು ಮೊರೆ ಬಂದಿದ್ದೀವಿ ಈಗ ನಾವು. ಫುಲ್ಲು ಎಲ್ಲರೂ ಟಯರ್ಡ್ ಆಗಿಬಿಟ್ಟು ಸೊ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನೈಟ್ ನಾವು ಬಂದು ರೂಮಲ್ಲಿ ಏನಾರು ಅಡುಗೆ ಮಾಡ್ಕೊತಿರೋಣ ಅಂದ್ಕೊಂಡಿದ್ವಿ. ಬಟ್ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಸೊ ನೈಟ್ ಎಲ್ಲ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ ಈಗ ಮನೆಗೆ ಹೊರಡ್ತಿದ್ವಿ. ನಾವು ಆ್ಯಕ್ಚುಲಿ ಫ್ರೆಂಡ್ ರೂಮಲ್ಲೇ ನೈಟ್ ಸ್ಟೇ ಆಗಿದ್ವಿ. ಸೊ ಈಗ ಮನೆಗೆ ಹೊರಡ್ತಾ ಇದ್ವಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.